ಇರುವಂತಹ ಮಾಹಿತಿಯನ್ನು ತಮ್ಮ ಮುಖಾಂತರ ಕೊಡ್ತಾ ಇವತ್ತು ಬೀದರ್ ಜಿಲ್ಲೆಯಲ್ಲಿ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ನಾವು ನೀವು ಎಲ್ಲ ನೋಡಿದ್ವಿ. ಕಬ್ಬಿಗಾಗಿ ಅನೇಕ ರೈತರು ಹೋರಾಟಗಳನ್ನು ಮಾಡಿದರು, ಉರುಳು ಸೇವೆ ಮಾಡಿದರು. ಅದರ ಎಲ್ಲದರ ನಂತರವೂ ಕೂಡ ಬೇರೆ ಜಿಲ್ಲೆಗಳಲ್ಲಿ 3200, 3300 ದರ ಫಿಕ್ಸ್ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ 2800 ದರ ಫಿಕ್ಸ್ ಮಾಡಿದ್ರು. ಸ್ವತಃ ಇಲ್ಲಿನ ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲರೂ ಸೇರಿ ರೈತರ ಮನವೊಲಿಸಿ 2800 ಕೊಡ್ತೀವಿ, 50 ರೂಪಾಯಿ ಸರ್ಕಾರದಿಂದ ಕೊಡ್ತೀವಿ ಮತ್ತು 15 ದಿವಸದಲ್ಲಿ ನಿಮ್ಗೆ ಪೇಮೆಂಟ್ ಮಾಡಿಸ್ತೀವಿ, ಮಾಡಲಿಲ್ಲ ಅಂದ್ರೆ ನಿಮಗೆ ಬಡ್ಡಿ ಹಾಕಿ ದುಡ್ಡು ಕೊಡಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಕಳೆದ 15ನೇ ಜನವರಿ ಬಹುಶಃ ಒಂದು 4-5 ಕಾರ್ಖಾನೆಗಳು 15 ಜನವರಿ ನಂತರ ಯಾವುದೇ ರೈತರ ದುಡ್ಡು ಇಲ್ಲಿವರೆಗೆ ಬಂದಿಲ್ಲ. ನಮ್ಮೊಂದು ಅಂದಾಜಿನ ಪ್ರಕಾರ ಜಿಲ್ಲೆಯ ರೈತರ 200 ಕೋಟಿ ರೂಪಾಯಿ ಕಾರ್ಖಾನೆಗಳು ಬಾಕಿ ಇಟ್ಕೊಂಡಿವೆ. ಇವತ್ತು 15 ದಿವಸ ಕೊಡ್ತೀನಂದಿದ್ರು. ಜನವರಿ 15ರಿಂದ ಇನ್ನು ಕೆಲವೊಂದು ಜನವರಿ ತಿಂಗಳದೇ ಕೊಟ್ಟಿಲ್ಲ, ಜನವರಿ 1ನೇ ತಾರೀಕು ಕೊಟ್ಟಿಲ್ಲ. ಆನ್ಲೈನ್ ಅವರೇ ಜನವರಿ 15ರಿಂದ ಇವತ್ತು ಏಪ್ರಿಲ್ 15 ಮುಗಿದಿದೆ, 3 ತಿಂಗಳಾದರೂ ದುಡ್ಡು ಕೊಟ್ಟಿಲ್ಲ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ, ಕೂಡಲೇ ಆ ರೈತರ ದುಡ್ಡು ನೀವೇನು ದರ ಕಡಿಮೆ ದರ ನಿಗದಿ ಮಾಡಿಸಿದ್ರಿ, ಯಾಕಂದ್ರೆ ನಿಮ್ಮದೇ ಕಾರ್ಖಾನೆಗಳಿವೆ, ಅಟ್ಲೀಸ್ಟ್ ಆದರೂ ಟೈಮಿಂಗ್ ಕೊಡಿಸಿ. ಮತ್ತು ನೀವು ಹೇಳಿದಂತೆ ನಿಮಗೆ ಮಾತಿಗೆ ತಪ್ಪದಂತೆ ನೀವೇನು ಬಡ್ಡಿ ಸಮೇತ ದುಡ್ಡು ಕೊಡಿಸ್ತೀವಿ ಅಂತಿದ್ರಿ. 15 ದಿವಸ ಆದ ನಂತರ 2.5 ತಿಂಗಳು ಇಲ್ಲಿವರೆಗೆ ಆಗಿದೆ. ಆ ರೈತರಿಗೆ ಬಡ್ಡಿ ಸಮೇತ ಈ ತಿಂಗಳ ಅಂತ್ಯದವರೆಗೆ ಅವ್ರು ದುಡ್ಡು ಕೊಡಿಸ್ಲಿಲ್ಲ ಅಂದ್ರೆ ನಾವು ಮೇ ತಿಂಗಳಲ್ಲಿ ರೈತರಿಗಾಗಿ ಆ ರೈತರ ದುಡ್ಡು ಕಾರ್ಖಾನೆಗಳು ಹಾಕಬೇಕು ಅಂತ ಹೇಳಿ ನಮ್ಮ ಪಕ್ಷದ ವತಿಯಿಂದ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳಲಿದ್ದೀವಿ. ಹಾಗೂ ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಸಂಕೀರ್ಣ ನಮಗೆಲ್ಲ ಗೊತ್ತಿದೆ. ಎಲ್ಲೇ 4 ಕಡೆ ಎಲ್ಲೆಲ್ಲೋ ಕಟ್ಟಬೇಕಂತ 10 ವರ್ಷವಾದ ಇವಾಗ ಕಾಮಗಾರಿ ಪ್ರಾರಂಭ ಆಗಿದೆ. ಅದು ನಮಗೆ ಇಲ್ಲಿವರೆಗೆ ಇದು ಗೊತ್ತಾಗ್ತಾ ಇಲ್ಲ. ಅದು ಜಿಲ್ಲಾಧಿಕಾರಿ ಸಂಕೀರ್ಣವೋ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಯೋ, ವ್ಯತ್ಯಾಸ ಇದೆ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಸಂಕೀರ್ಣದಲ್ಲಿ. ಹಿಂದೆ ಸಚಿವರು ಜಿಲ್ಲಾಧಿಕಾರಿಗಳ ಸಂಕೀರ್ಣ ಅಂತ ಹೇಳಿದ್ರು, ಆದ್ರೆ ಎಲ್ಲೋ ಒಂದು ಕಡೆ ಜಿಲ್ಲಾಧಿಕಾರಿಗಳ ಕಚೇರಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಜಿಲ್ಲಾಧಿಕಾರಿಗಳ ಸಂಕೀರ್ಣ ಅಂದ್ರೆ ಇಡೀ ಜಿಲ್ಲೆಯ ಎಲ್ಲಾ ಕಚೇರಿಗಳು ಅದರ ಒಳಗಡೆ ಬರ್ತಿದ್ದು, ಜನರಿಗೆ ಅಡ್ಡಾಡ್ಲಿಕ್ಕೆ ತೊಂದರೆ ಆಗಲ್ಲ ಅಂತ ಹೇಳುವಂತ ಕನ್ಸನ್ ಕಟ್ಕೊಂಡು ಆ ದೊಡ್ಡ ಕಟ್ಟಡ ಮಾಡ್ಬೇಕಂತ ಹೇಳಿತ್ತು. ಅದರ ಮುಂಚೆ ಜಿಲ್ಲಾಧಿಕಾರಿಗಳ ಸಂಕೀರ್ಣಕ್ಕೆ ಇದ್ದಂತ ಒಂದು ದೊಡ್ಡ ಮೊತ್ತದ ಹಣವನ್ನು ಕಡಿಮೆ ಮಾಡಿ ಇವತ್ತು ಕೇವಲ ಜಿಲ್ಲಾಧಿಕಾರಿಗಳ ಕಚೇರಿ ಮಾಡ್ತಾ ಇದ್ದಾರಾ ಅನ್ನುವಂತ ಒಂದು ಅನುಮಾನ ಇದೆ. ಇದಕ್ಕೂ ಕೂಡ ಡೌಟ್ ಯಾಕೆ ಅಂತಂದ್ರೆ ಆ ಕಡಿಮೆ ಜಾಗದಲ್ಲಿ ಮತ್ತೆ ಎಲ್ಲೋ ಒಂದ್ ಕಡೆ ಒಂದ್ಸಲ ಸಚಿವರೇ ಜಿಲ್ಲಾಧಿಕಾರಿ ಕಚೇರಿ ಅಂತ ಒಂದು ಉಲ್ಲೇಖ ಮಾಡಿದ್ದು ನೋಡಿದೆ ನಾನು. ಅದಕ್ಕಾಗಿ ಅವ್ರು ಅದಕ್ಕೊಂದು ಉತ್ತರ ಕೊಡಲಿ ಜನರಿಗೆ. ತಮ್ಮ ಮುಖಾಂತರ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅವರಿಗೆ, ಜಿಲ್ಲಾಧಿಕಾರಿ ಕಚೇರಿನ ಅಥವಾ ಸಂಕೀರ್ಣ, ಅದ್ರ ಬಗ್ಗೆ ಅವ್ರು ಕ್ಲಾರಿಫಿಕೇಶನ್ ಕೊಡಲಿ. ನಾವು ಅವ್ರಿಗೆ ಕೇಳ್ತಾ ಇದ್ದೀವಿ, ನಮ್ಗೆ ಅನುಮಾನ ಇದೆ, ಡೌಟ್ ಹೆಂಗೋ ಬಂದಿದೆ. ಅದಕ್ಕೆ ಅನುಮಾನ ಬಂದಕ್ಕೆ ಅವ್ರು ಕ್ಲಾರಿಫೈ ಮಾಡೋದು ಸಂಕೀರ್ಣ ಅಥವಾ ಕಚೇರಿನ ಅನ್ನೋದನ್ನು ಅವರು ಕ್ಲಾರಿಫೈ ಮಾಡೋದು ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಅವ್ರು ಉತ್ತರ ಕೊಡ್ಲಿ. ನಮ್ಮ ಬಿಜೆಪಿಯಿಂದ ನಮ್ಮ ಪ್ರಶ್ನೆ ಇದೆ, ಅದೇನು ನಾವು ಜನರಿಗೆ ಮೋಸ ಮಾಡ್ತಾ ಇದ್ದೀರಾ ಅಥವಾ ನಿಜವಾದ ಸಂಕೀರ್ಣ ಕಟ್ತಾ ಇದ್ದೀರಾ? ಇದ್ರ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಷ್ಟನೆ ತಮ್ಮ ಮುಖಾಂತರ ಕೊಡಬೇಕು ಅಂತೇಳಿ ಅವ್ರಲ್ಲಿ ವಿನಂತಿಯನ್ನು ಮಾಡ್ತಾ, ಇವತ್ತು ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗಿ ಹೋಗಿದೆ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕೇವಲ 3 ರಾಜ್ಯಗಳು ಮಾತ್ರ ಉಳ್ಕೊಂಡಿದೆ. ಇವತ್ತು ಮಹಿಳೆಯರಿಗೆ ಮಾಡಿದಂಥ ಅನ್ಯಾಯದಿಂದಾಗಿ ಇವತ್ತೆಲ್ಲ ಮಾತೆಯರ ಶ್ರಾಪ ಇವತ್ತು ಕಾಂಗ್ರೆಸ್ ತಟ್ಟಿ ಬರುವಂತಹ ದಿನದಲ್ಲಿ ಅವ್ರ ಇಂಡಿ ಒಕ್ಕೂಟದ TMC ಇರ್ಬೋದು, ತಮಿಳುನಾಡಿನಲ್ಲಿರುವಂತಹ ಸ್ಟಾಲಿನ್ ಪಕ್ಷ ಇರ್ಬೋದು, DMK ಪಕ್ಷ ಇರ್ಬೋದು, ಇವರೆಲ್ಲ ತಮ್ಮ ಅಧಿಕಾರವನ್ನು ಕಳ್ಕೊಳ್ಳೋರಿದ್ದಾರೆ. ಕಾಂಗ್ರೆಸ್ ಪಕ್ಷ ಮುಂದೆ ಬರುವಂತಹ ದಿನದಲ್ಲಿ ಕರ್ನಾಟಕ ಸೇರಿದಂತೆ 3 ರಾಜ್ಯಗಳಲ್ಲಿ ಏನು ಅಧಿಕಾರದಲ್ಲಿದ್ದಾರೆ ಅದನ್ನು ಕಳ್ಕೊಂಡು ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ಲಿಕ್ಕೆ ಅವರಾಗೆ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಧನ್ಯವಾದ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.